ಬ್ರೇಕ್ ಬಳಿಕ ಸುದ್ದಿಗಳಿಗೆ ಮತ್ತೆ ಸ್ವಾಗತ. ಇದು ಆಂಟಿ ಪ್ರಿನ್ಸೆ ಅಲ್ಲ, ಆಪರೇಷನ್ ಅಂಕಲ್ ಕತೆ. ಸಿವಿಲ್ ಕಾಂಟ್ರಾಕ್ಟರ್ ಮೇಲೆ ಬಿದ್ದಿತ್ತು ಸುಂದರಿಯ ಕಣ್ಣು. 57 ವರ್ಷದ ಅಂಕಲ್ಗೆ ಕಾಳಾಕಿದ 20 ವರ್ಷದ ಚೆಲುವೆ. ಇದು ಆಂಟಿ ಪ್ರಿನ್ಸೆ ಅಲ್ಲ, ಆಪರೇಷನ್ ಅಂಕಲ್ ಕತೆ. ಸಿವಿಲ್ ಕಾಂಟ್ರಾಕ್ಟರ್ ಮೇಲೆ ಬಿದ್ದಿತ್ತು ಸುಂದರಿಯ ಕಣ್ಣು. 57 ವರ್ಷದ ಅಂಕಲ್ಗೆ ಕಾಳಾಕಿದ 20 ವರ್ಷದ ಚೆಲುವೆ. 1 ವರ್ಷದ ಗೆಳೆತನ, ಬೇಕಾದಾಗ ಹಣ ವಸೂಲಿ. ಸುಂದರಿ ಕೇಳಿದಾಗೆಲ್ಲ ಅಂಕಲ್ ಕೊಡ್ತಿದ್ರು 5-10 ಸಾವಿರ ರೂಪಾಯಿ ಹಣ. ಇದು ಆಂಟಿ ಪ್ರಿನ್ಸೆ ಅಲ್ಲ, ಆಪರೇಷನ್ ಅಂಕಲ್ ಕತೆ. ಸಿವಿಲ್ ಕಾಂಟ್ರಾಕ್ಟರ್ ಮೇಲೆ ಬಿದ್ದಿತ್ತು ಸುಂದರಿಯ ಕಣ್ಣು. 57 ವರ್ಷದ ಅಂಕಲ್ಗೆ ಕಾಳಾಕಿದ 20 ವರ್ಷದ ಚೆಲುವೆ. 1 ವರ್ಷದ ಗೆಳೆತನ, ಬೇಕಾದಾಗ ಹಣ ವಸೂಲಿ. ಸುಂದರಿ ಕೇಳಿದಾಗೆಲ್ಲ 5-10 ಸಾವಿರ ಹಣ ಕೊಡ್ತಿದ್ದ ಅಂಕಲ್. ಇದು ಆಂಟಿ ಪ್ರಿನ್ಸೆ ಅಲ್ಲ, ಆಪರೇಷನ್ ಅಂಕಲ್ ಕತೆ. ಇನ್ನು ಈ ಒಂದು ಖತರ್ನಾಕ್ ಸುಂದರಿಯವಳು, ಈಕೆ ಸಿವಿಲ್ ಕಾಂಟ್ರಾಕ್ಟರ್ ಒಬ್ಬರನ್ನು ಟಾರ್ಗೆಟ್ ಮಾಡಿಕೊಂಡು ಆಗಾಗ್ಗೆ ಹಣ ಪಿಕ್ತಾ ಇದ್ಲು. ಕಳೆದ 1 ವರ್ಷದಿಂದ ಕೂಡ ಕಾಂಟ್ರಾಕ್ಟರ್ ಒಬ್ಬರ ಜೊತೆ ಈ ಸುಂದರಿ ಪರಿಚಯ ಮಾಡ್ಕೊಂಡಿರ್ತಾಳೆ. ಅವ್ರ ಜೊತೆ ಒಂದಷ್ಟು ಸಲಿಗೆ ಕೂಡ ಇರ್ತದೆ, ಒಂದಷ್ಟು ಫೋನ್ ಕಾಲ್ ಮೂಲಕ ಚಾಟಿಂಗ್ ಇರ್ತದೆ. ಕಷ್ಟ ಅಂತ ಹೇಳಿ ಕಾಂಟ್ರಾಕ್ಟರ್ ಬಳಿ ಆಗಾಗ ಕಣ್ಣೀರು ಹಾಕ್ತಿದ್ಲು. ಆಗ ಆತ ಸುಂದರಿ ಕಣ್ಣೀರು ಹಾಕ್ತಿದ್ದೀನಲ್ಲ ಅಂತ 5-10 ಸಾವಿರ ಕೊಡ್ತಿದ್ದ. ನಯನ ಆ್ಯಂಡ್ ಗ್ಯಾಂಗ್ನಿಂದ ಆಪರೇಷನ್ ಅಂಕಲ್. ಸುರಸುಂದರಿಯಿಂದ ಖತರ್ನಾಕ್ ಪ್ಲಾನ್, ರಂಗನಾಥ್ ಲಾಕ್. ನಮ್ಮ ಮನೆಗೆ ಬಂದು ಟೀ ಕುಡಿದು ಹೋಗಿ ಎಂದಿದ್ದ ನಯನ. ನಯನ ಆಹ್ವಾನಕ್ಕೆ ಮನಸೋತು ಮರಳಾಗಿದ್ದ ಅಂಕಲ್. ಅವಳ ಸ್ಕೂಟಿಯನ್ನೇ ಫಾಲೋ ಮಾಡಿದ್ದ ಕಾಂಟ್ರಾಕ್ಟರ್ ರಂಗನಾಥ್. ಬ್ಯೂಟಿ ಜೊತೆ ಅಂಕಲ್ ಜಾಲಿ ಜಾಲಿ, ಜೇಬು ಮೈಮೇಲಿದ್ದ ಚಿನ್ನ ಖಾಲಿ ಖಾಲಿ. ನಯನ ಆ್ಯಂಡ್ ಗ್ಯಾಂಗ್ನಿಂದ ಆಪರೇಷನ್ ಅಂಕಲ್. ಸುರಸುಂದರಿಯಿಂದ ಖತರ್ನಾಕ್ ಪ್ಲಾನ್, ರಂಗನಾಥ್ ಲಾಕ್. ನಮ್ಮ ಮನೆಗೆ ಬಂದು ಟೀ ಕುಡಿದು ಹೋಗಿ ಎಂದಿದ್ದ ನಯನ. ನಯನ ಆಹ್ವಾನಕ್ಕೆ ಮನಸೋತು ಮರಳಾಗಿದ್ದ ಅಂಕಲ್. ಅವಳ ಸ್ಕೂಟಿಯನ್ನೇ ಫಾಲೋ ಮಾಡಿದ್ದ ಕಾಂಟ್ರಾಕ್ಟರ್ ರಂಗನಾಥ್. ಇನ್ನು 1 ವರ್ಷದ ಸಲುಗೆಯಿಂದ ಇಲ್ಲೊಂದು ಕಡೆ ಆಕೆ ಕರೀತಾ ಇದ್ದಾಳೆ ಅಂತ ಹೇಳಿ ರಂಗನಾಥ್ ಅವರು ಟೀ ಕುಡಿದುಕೊಂಡು ಹೋಗಿ ಬನ್ನಿ ನಮ್ಮ ಮನೆಗೆ ಅಂತ ಈ ಒಂದು ನಯನ ಏನಿದ್ದಾರೆ ಆರೋಪಿತೆ, ಆಕೆ ಕರೀತಾಳೆ. ಆಕೆ ಕರೆದಲ್ಲ ಅಂತ ಹೇಳಿ ರಂಗನಾಥ್ ಅವರು ಹಿಂದೂ ಮುಂದೂ ಯಾವುದೇ ಯೋಚನೆ ಮಾಡದೆ ಸೀದಾ ನಯನ ಮನೆಗೆ ಹೋಗಿದ್ದಾರೆ. ಟೀ ಕುಡೀರಿ ಅಂತ ಕರೆದ ನಯನ ಅಲ್ಲಿ ಒಂದು ಕೆಡ್ಡ ತೋಡಿದ್ಲು. ಸೊ ಬ್ಯೂಟಿ ಮಾತಿಗೆ ಮನಸೋತು ಹೋದ ಅಂಕಲ್ ಬ್ಯೂಟಿ ಜೊತೆ ಜಾಲಿ ಜಾಲಿಯಾಗಿದ್ದು ಜೇಬಲ್ಲಿದ್ದ ಹಣ, ಮೈಮಲ್ಲಿದ್ದ ಚಿನ್ನವನ್ನು ಖಾಲಿ ಖಾಲಿ ಮಾಡ್ಕೊಂಡು ಬಂದ ಕತೆ ಇದು. ಸುಂದರಿಯ ಖತರ್ನಾಕ್ ಪ್ಲಾನ್ಗೆ ರಂಗನಾಥ್ ಲಾಕ್ ಆಗೋಗಿದ್ರು. ಬ್ಯೂಟಿ ಜೊತೆ ಮನೆಯಲ್ಲಿದ್ದಾಗ ಖಾಕಿ ರೂಪದಲ್ಲಿ